ನಮ್ಮ ಜೀವನದಲ್ಲಿ ಲಕ್ಷ್ಮಿ ಒಲಿಬೇಕಂದ್ರೆ ನಾವು ಮೊದಲು ಏನು ಮಾಡಬೇಕಂದ್ರೆ ಹಣದ ಲೆಕ್ಕಾಚಾರವನ್ನು ಡೈರಿಯಲ್ಲಿ ಬರೆಯೋದನ್ನು ನಾವು ಕಲಿಬೇಕಾಗತ್ತೆ. ಇದರಿಂದ ನಮಗೆ ಉಳಿತಾಯ ಮಾಡೋದು, ಹೂಡಿಕೆ ಮಾಡೋದು ಎಲ್ಲಿ ಅಂತ ಸ್ವಲ್ಪ ನಾಲೆಜ್ ಬರುತ್ತೆ ನೋಡಿ. ಅದಕ್ಕೆ ನಾವು ಉಳಿತಾಯ ಮತ್ತು ಹೂಡಿಕೆ ಮಾಡಬೇಕಂದ್ರೆ ಮೊದಲು ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ, ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಮತ್ತು ಅನುಭವಿಗಳ ಮಾತನ್ನು ಕೇಳಬೇಕಾಗತ್ತೆ. ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜ್ಞಾನವೂ ಸಹ ಹೆಚ್ಚಾಗುತ್ತೆ ನೋಡಿ. ನಾವು ದಿನಾಲೂ ನಮ್ಮ ಬಗ್ಗೆ ನಾವು ಸೆಲ್ಫ್ ಲವನ್ನು ಮಾಡ್ಕೋಬೇಕಾಗತ್ತೆ. ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ ನೀವು ಮಿರರ್ ಮುಂದೆ ನಿಂತ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕಾಗುತ್ತೆ. ಯಾರು ಏನೇ ಹೇಳಲಿ ನಮ್ಮ ಬಗ್ಗೆ ನಾವು ಮಾತ್ರ ಆತ್ಮವಿಶ್ವಾಸದಿಂದನೇ ಇರಬೇಕಾಗತ್ತೆ. ನಮ್ಮನ್ನು ನೋಡಿಕೊಂಡು ನಾವು ಕನ್ನಡಿಯ ಮುಂದೆ ನಿಂತು ಏನು ಹೇಳಬೇಕಂದ್ರೆ, ನನ್ನ ಕಣ್ಣು ತುಂಬ ಚೆನ್ನಾಗಿವೆ, ನನ್ನ ಚರ್ಮವು ತುಂಬ ಹೊಳಿತಾ ಇದೆ, ತುಂಬ ಆರೋಗ್ಯವಾಗಿದ್ದೇನೆ, ನನ್ನಲ್ಲಿ ತುಂಬ ಟ್ಯಾಲೆಂಟ್ ಇದೆ, ಈ ಥರ ನಾವು ಒಳ್ಳೆಯ ಅಫರ್ಮೇಷನ್ಗಳನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮತ್ತು ನೀವು ಗುರಿಗಳನ್ನು ನಿರ್ಧರಿಸ್ಕೋಬೇಕಂದ್ರೆ ಧ್ಯಾನದಲ್ಲಿ ಕುಳಿತು ನೀವು ನಿಮ್ಮ ಗುರಿಗಳನ್ನು ನಿರ್ಧರಿಸಿಕೊಳ್ಳಬಹುದು. ಧ್ಯಾನದಲ್ಲಿ ಮಾಡಿ ಗುರಿಗಳನ್ನು ನೀವು ನಿರ್ಧರಿಸುವುದರಿಂದ ಗುರಿಗಳು ಯಾವತ್ತೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಅದಕ್ಕೆ ನಾವು ಒಳ್ಳೆಯ ಅಫರ್ಮೇಷನ್ಸ್ಗಳನ್ನು ಹೇಳ್ತಾ ಇರಬೇಕು. ಮತ್ತು ನಮ್ಮ ಸಂಬಂಧಗಳು ಚೆನ್ನಾಗಿವೆ, ನಮ್ಮ ಸಂಪತ್ತು ಸಮೃದ್ಧಿ ನಮಗೆ ತೃಪ್ತಿಯನ್ನು ನೀಡಿದೆ, ಈ ಥರ ನೀವು ಮಿರರ್ ಟೆಕ್ನಿಕ್ಸನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಜೀವನದಲ್ಲಿ ಸೋತವರು ಏನೂ ಕಳ್ಕೊಂಡಿಲ್ಲ ಅಂತ ಚಾಣಕ್ಯರವರು ಮಾತನ್ನು ನೀವು ನೆನಪಿಸ್ಕೊಳ್ಬೋದು. ಯಾವಾಗಲೂ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕಾಗತ್ತೆ. ಜೀವನದಲ್ಲಿ ಸೋತವರು ಏನೂ ಕಳೆದುಕೊಂಡಿಲ್ಲ, ಪ್ರಯತ್ನವಿಲ್ಲದವರಿಗೆ ಏನೂ ದಕ್ಕಿಲ್ಲ, ತಪ್ಪು ಮಾಡೋದಿದ್ದರೆ ಏನೂ ಕಲಿಯುವುದಿಲ್ಲ, ಸೋಲದಿದ್ದರೆ ಗೆಲುವಿನ ಪಾಠ ಕಲಿಯುವುದಿಲ್ಲ, ಗಾಯವಾಗದಿದ್ದರೆ ಧೈರ್ಯವೇ ಬರುವುದಿಲ್ಲ. ಯಾವಾಗಲೂ ನಾವು ಉತ್ಸಾಹದಿಂದನೇ ಕೆಲಸ ಮಾಡಬೇಕಾಗುತ್ತೆ ನೋಡಿ. ಇನ್ನೂ ಒಂದಷ್ಟು ನಾವು ಈ ಜೀವನದ ಸೂತ್ರಗಳ ಬಗ್ಗೆ ಹೇಳಬೇಕಂದ್ರೆ, ಉತ್ತರವನ್ನು ನಾವು ಯಾರಿಗೋ ನೀಡಬೇಕಂದ್ರೆ ಮೊದಲು ನಾವು ಎಚ್ಚರಿಕೆಯಿಂದ ಯೋಚಿಸಬೇಕಾಗುತ್ತೆ. ಮತ್ತು ಪ್ರಚೋದನೆಯಿಂದ ನಾವು ಯಾವಾಗಲೂ ಮಾತನಾಡಬಾರ್ದು. ಪ್ರಚೋದನೆ ಅಂದರೆ ಯಾರಾದರೂ ತುಂಬ ಪ್ರಚೋದನೆ ಮಾಡ್ತಾಯಿದ್ರೆ ನಾವು ಆಗ ಸ್ವಲ್ಪ ಮೌನದಿಂದ ಅದರ ಬಗ್ಗೆ ಯೋಚಿಸಬೇಕಾಗತ್ತೆ. ಮತ್ತು ಶತ್ರುವಿನಿಂದಲೂ ಸಹ ನಾವು ಒಳ್ಳೆಯ ಗುಣಗಳನ್ನು ಸ್ವೀಕರಿಸಬೇಕಾಗತ್ತೆ. ಗುರುವಿನ ಕೆಟ್ಟ ಗುಣಗಳನ್ನು ನಾವು ತಿರಸ್ಕರಿಸಬೇಕಾಗತ್ತೆ. ಈಗ ನಾವು ಚೆನ್ನಾಗಿ ದುಡಿತಾ ಇದ್ದರೆ ಏನಂದರೆ ನಾವು ಧರ್ಮಬದ್ಧವಾಗಿಯೇ ಕೆಲಸ ಮಾಡಬೇಕಾಗತ್ತೆ ನೋಡಿ. ಏನು ಇತರರಿಗೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮಗೆ ಮುಂದೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ. ಮೂರ್ಖರಿಗೆ ಯಾವಾಗಲೂ ನಾವು ಉಪದೇಶವನ್ನು ಮಾಡೋಕ್ಕೆ ಹೋಗಬಾರ್ದು. ತಾನೇ ಸರಿ ಅಂತ ವಾದ ಮಾಡ್ತಾ ಇರ್ತಾರಲ್ವ, ಅವರು ವಾದ ಮಾಡುವಾಗ ನಾವು ಅವ್ರಿಗೆ ಉಪದೇಶವನ್ನು ಹೇಳೋಕ್ಕೆ ಹೋಗಬಾರ್ದು. ಮತ್ತು ವೈಯಕ್ತಿಕ ರಹಸ್ಯವನ್ನು ಆದಷ್ಟು ನಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಹಂಚ್ಕೊಳ್ಬಾರ್ದು. ಯಾಕಂದರೆ ಬಲವಾದ ನಂಬಿಕೆಯಿಂದ ನಾವು ಹೇಳಿಬಿಟ್ಟಿರ್ತೀವಿ, ಆದರೆ ಅವರು ಮೋಜಿಗಾಗಿ ಕೆಲವೊಮ್ಮೆ ಅದನ್ನು ಹೊರಗಡೆ ಅನವಶ್ಯಕವಾಗಿ ಟ್ರೋಲ್ ಆಗಿಬಿಡ್ತೀವಲ್ವ. ಅದಕ್ಕೆ ನಾವು ಆದಷ್ಟು ನಮ್ಮ ವೈಯಕ್ತಿಕ ರಹಸ್ಯವನ್ನು ಹಂಚ್ಕೊಳ್ಬಾರ್ದು. ಮತ್ತು ಸಂದರ್ಭಕ್ಕೆ ತಕ್ಕಂತೆ ನಾವು ಯೋಚಿಸಬೇಕಾಗತ್ತೆ ನೋಡಿ. ಈ ಥರ ನಾವು ಬುದ್ಧಿಯನ್ನು ಉಪಯೋಗಿಸಿ ನಾವು ಆದಷ್ಟು ಕೆಲಸವನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ಇವು 3 ಮಂತ್ರಗಳಿವೆ ಫ್ರೆಂಡ್ಸ್. ಏನಂದರೆ, ನಾವು ಸಂತೋಷವಾಗಿರುವಾಗ ಯಾವಾಗಲೂ ನಾವು ಭರವಸೆಯನ್ನು ಕೊಡಬಾರ್ದು. ಮತ್ತು ಕೋಪದಲ್ಲಿದ್ದಾಗ ನಾವು ಯಾರಿಗೂ ಉತ್ತರವನ್ನು ಕೊಡಲೇಬಾರ್ದು. ಉತ್ಸಾಹದಲ್ಲಿದ್ದಾಗ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳೇಬಾರ್ದು ನೋಡಿ. ಈ ಥರ ನಾವು ಜೀವನದಲ್ಲಿ ತುಂಬ ಬುದ್ಧಿವಂತಿಕೆಯಿಂದನೇ ವ್ಯವಹಾರ ಮಾಡಬೇಕಾಗತ್ತೆ. ಮನುಷ್ಯ ಶ್ರೇಷ್ಠನಾಗುವುದು ಆತನ ಹುಟ್ಟಿನಿಂದಲ್ಲ, ಆತನ ಕಾರ್ಯಗಳಿಂದ ಅಂತಲೇ ಹೇಳ್ತಾರೆ ಅಲ್ವಾ. ನಾವು ಯಾವಾಗಲೂ ಶ್ರಮ ಪಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ನಾವು ಶ್ರಮಜೀವಿಗಳಾಗಿದ್ದರೆ ನಮಗೆ ಬಡತನವೇ ಬರೋದಿಲ್ಲ. ಯಾವಾಗಲೂ ಜಪ ಮಾಡುವ ಅಭ್ಯಾಸವನ್ನು ನಾವು ಮಾಡ್ತಾಯಿದ್ರೆ ನಮಗೆ ಪಾಪಗಳು ಅಂಟಿಕೊಳ್ಳೋದಿಲ್ವಂತೆ. ಅದಕ್ಕೆ ನಾವು ಆದಷ್ಟು ನಿಮಗೆ ಯಾವುದು ಇಷ್ಟ ಆ ದೇವರ ನಾಮ ಜಪವನ್ನು ಮಾಡ್ಬೋದು. ಮತ್ತು ಮೌನವಾಗಿದ್ದರೆ ಯಾರು ನಮಗೆ ಜಗಳ ತಗೊಳಕ್ಕೆ ಬರೋದಿಲ್ಲಲ್ವ. ಅದಕ್ಕೆ ನಾವು ಯಾವುದೇ ವ್ಯಕ್ತಿಯ ಮೇಲೆ ಅತಿಯಾಗಿ ನಂಬಿಕೆಯನ್ನು ಇಡುವುದು ನಮ್ಮ ಅವನತಿಗೆ ಕಾರಣವಾಗುತ್ತೆ. ಅದಕ್ಕೆ ನಾವು ಜಾಣ್ಮೆಯಿಂದನೇ ನಡ್ಕೊಳ್ಬೇಕಾಗತ್ತೆ ನೋಡಿ.
ಈ ಜಗತ್ತಿನಲ್ಲಿ ಹುಟ್ಟಿದ ವ್ಯಕ್ತಿಗೆ ತಮ್ಮ ಬದುಕನ್ನು ನಡೆಸುವಷ್ಟು ಸಾಮರ್ಥ್ಯ ಅವರು ಪಡ್ಕೊಂಡೇ ಬಂದಿರ್ತಾರೆ ನೋಡಿ. ಅದಕ್ಕೆ ನಾವು ಶ್ರೇಷ್ಠರು ಮತ್ತು ಎಲ್ಲರೂ ಶ್ರೇಷ್ಠರು ಎಂಬ ಭಾವನೆಯನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಬರೀ ನಾವಷ್ಟೇ ಶ್ರೇಷ್ಠರಂದರೆ ಅದು ಅಹಂಕಾರ ಆಗುತ್ತೆ. ಅದಕ್ಕೆ ನಾವು ಈ ಥರ ನಾವು ಸಾಧಿಸುವ ಮುನ್ನ ಯಾವಾಗಲೂ ನೋಡಿ ಜನ ಏನು ಮಾಡ್ತಾರೆ, ಹಾಸ್ಯವಾಗಿಯೇ ಮಾತಾಡ್ತಾರೆ. ಸಾಧಿಸಿದ ಮೇಲೆ ವಿಶೇಷವಾಗಿಯೇ ನೋಡ್ತಾರೆ. ಆದ್ದರಿಂದ ನಾವು ಯಾವುದೇ ಕೆಲಸ, ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ವ, ಅದನ್ನು ಅರ್ಧಕ್ಕೆ ಕೈ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸಾಧಿಸುವ ಮುನ್ನ ಹಾಸ್ಯವಾಗಿ ಜನ ನೋಡ್ತಾರೆ. ಅದು ಜನರ ಸ್ವಭಾವ. ಅದಕ್ಕೆ ನಾವು ಸಾಧಿಸಬೇಕಂದ್ರೆ ಮೊದಲು ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಾವು ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು. ಸಾಧಿಸಿದ ಮೇಲೇ ಹೇಳಬೇಕು. ಯಾಕಂದರೆ ಸಾಧಿಸುವಾಗ ಹೇಳಿದರೆ ಅದಕ್ಕೆ ಕಲ್ಲು ಹಾಕೋ ತುಂಬ ಜನ ಇದ್ದಾರೆ. ಅದಕ್ಕೆ ನಾವು ಸಾಧಿಸುವ ಮುನ್ನ ತುಂಬ ಹುಷಾರಾಗಿಯೇ ಇರಬೇಕಾಗುತ್ತೆ ನೋಡ್ರಿ. ಹೊಗಳುವ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಗುರುವಿರಬೇಕು. ಅದಕ್ಕೆ ನಾವು ಮೂರ್ಖರು ಏನು ಮಾಡ್ತಾರೆ ಅಂದರೆ, ಬುದ್ಧಿವಂತರನ್ನು ನೋಡಿ ಕೆಲವೊಂದಿಷ್ಟು ಜನ ಅಸೂಯೆ ಪಡ್ತಾನೆ ಇರ್ತಾರೆ. ಆದರೆ ನಾವು ಯಾರಾದರೂ ಸಕ್ಸಸ್ ಆಗಿದರೆ ಜೀವನದಲ್ಲಿ ಅಂದರೆ ನಾವು ಅವರನ್ನು ನೋಡಿ ಖುಷಿ ಪಡೋದನ್ನು ಕಲಿಬೇಕು. ಖುಷಿ ಪಡೋದ್ರಿಂದ ನಾವು ಸಹ ಅಟ್ರ್ಯಾಕ್ಟ್ ಆಗುವ ಖುಷಿಗೆ ಅಟ್ರ್ಯಾಕ್ಟ್ ಆಗ್ತೀವಲ್ವ, ಅದಕ್ಕೆ ಅದು ನಮ್ಮ ಜೀವನದಲ್ಲಿ ನೆಲೆಸುತ್ತೆ. ಆದರೆ ನಮಗೆ ಮೊದಲು ಇದ್ರ ಬಗ್ಗೆ ಅರಿವಿರೋದಿಲ್ಲ. ನಾವು ಯಾರನ್ನೋ ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿರ್ಬೋದು. ಈ ಜ್ಞಾನ ತಿಳಿದ ನಂತರ ನಾವು ತುಂಬ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬೇರೆಯವರು ತುಂಬ ಮುಂದೆ ಬಂದಿದ್ದಾರೆ ಅಂದರೆ ನಾವು ಅವರು ನೋಡಿ ಖುಷಿ ಪಡಬೇಕು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ನಾವು ಜೀವನದಲ್ಲಿ ಅವ್ರಿಗಿಂತಲೂ ಹೆಚ್ಚು ನಾವು ಪಾಸಿಟಿವ್ ಆಗಿ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ ನೋಡ್ರಿ. ಈ ಥರ ನಾವು ಜೀವನದಲ್ಲಿ ಹಲವಾರು ಸೂತ್ರಗಳನ್ನು ನಾವು ಪಾಲಿಸಬೇಕಾಗುತ್ತೆ ನೋಡಿ. ಇದು ಪ್ರಯತ್ನ ಅಂದರೆ ಯಾವುದೇ ನೀವು ಕೆಲಸ ಮಾಡಬೇಕಂದ್ರೆ ನೀವು ಪ್ರಯತ್ನ ಪಡ್ಬೋದು. ಅದರಲ್ಲಿ ಏನಿದೆ, ತೊಂದರೆ ಏನೂ ಆಗೋದಿಲ್ಲ. ಅದಕ್ಕೆ ನೀವು ಪ್ರಯತ್ನ ಪಡುವಾಗ ಸ್ವಲ್ಪ ಮೌನವಾಗಿರೋದೇ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಈ ಮಿಷನ್ ತರುವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳಿದೆ ನಾನು ಈ ಮಿಷನ್ ತರಬೇಕು, ನನಗೆ ತುಂಬ ಇಷ್ಟ ಆಗಿತ್ತು ಈ ಎಂಬ್ರಾಯ್ಡ್ರಿ ಮಿಷನ್ನು. ಎಲ್ಲರೂ ಏನಂದರೆ ಭಯ ಹೆದರಿಸಿದವರೇ ಜಾಸ್ತಿ. ನಮ್ಮ ಮನೆಯಲ್ಲೂ ಅಷ್ಟೇ, ಹೊರಗಡೆ ಅಷ್ಟೇ ಜನ ತುಂಬ ಎಲ್ಲ 100% ತುಂಬ ನೆಗೆಟಿವೇ ಮಾತಾಡಿದ್ರು. ಈ ಮಿಷನ್ ತೊಗೊಂಡ್ರೆ ಅದನ್ನ ಯಾರು ಹಾಕ್ಸ್ಕೊತಾರೆ, ಅದು ಈಗ ಟ್ರೆಂಡಿಂಗ್ನಲ್ಲಿ ಇಲ್ಲ, ಏನಂದರೆ ನಿಜವಾಗಿ ಅಷ್ಟು ಭಯ. ಎಂಥ ಕೆಲವೊಂದಿಷ್ಟು ಜನ ಟೈಲರ್ಸು ಸಹ ಅಯ್ಯೋ ಅದು ಯಾರು ಟ್ರೆಂಡಿಂಗ್ನಲ್ಲಿ ಇಲ್ಲ ಅಂತ ಯಾಕೆ ನಮ್ಮನ್ನು ಮುಂದುವರಿಬಾರ್ದಂತ ಆ ಥರ ಹೇಳಿದ್ರು ಗೊತ್ತಿಲ್ಲ. ನನಗೂ ತುಂಬ ಭಯನೇ ಹೋಗಿಸ್ಬಿಟ್ಟಿದ್ರು. ಆದರೆ ನಮ್ಮ ಗುರುಗಳ ಮಾತನ್ನು ಕೇಳಿ ನಾನು ಈ ಮಿಷನ್ನ ತೊಗೊಂಬಂದಿದ್ದೆ ನೋಡ್ರಿ. ನನಗೆ ವಿಜುವಲೈಸೇಷನ್ ಟೆಕ್ನಿಕ್ಕು, ನಮಗೆ ಅಫರ್ಮೇಷನ್ಸು ಇವೆಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾವೆ. ಈಗ ನೋಡಿ ತಂದಾಗ ಈಗ ನಮ್ಮ ವರ್ಕ್ ಚೆನ್ನಾಗಿ ಬರ್ತಾ ಇದ್ದಾವೆ. ನಾನು 2 ವರ್ಷ ಚಿಕ್ಕ ಮಿಷನನ್ನೇ ತೊಗೊಂಡು ಅದು ಚೆನ್ನಾಗೂ ರನ್ ಆಯಿತು. ಮತ್ತು ಈಗ ದೊಡ್ಡ ಮಿಷನ್ ತೊಗೊಂಡಿದ್ದೀನಲ್ವ, ಈಗಲೂ ಸಹ ಚೆನ್ನಾಗಿಯೇ ವರ್ಕ್ ಬರ್ತಾ ಇದ್ದೇವೆ. ಅವರೇ ನನಗೆ ಬಟ್ಟೆ ಬಂದು ಕೊಡ್ತಾ ಇದ್ದಾರೆ. ಆವಾಗ ತೊಗೋಬಾರ್ದಂತ ಹೇಳಿದ್ರು, ಈಗ ಅವರೇ ನಮಗೆ ವರ್ಕ್ ಹಾಕ್ಸೋಕ್ಕೆ ಬಂದು ಕೊಡ್ತಾ ಇದ್ದಾರೆ. ಈ ಥರ ಕೆಲವೊಂದಿಷ್ಟು ಜನ ಇನ್ನೊಬ್ಬರು ಮುಂದುವರಿತಾರಂದರೆ ಕೆಲವೊಂದು ಮುಂದುವರಿಕೆ ಬಿಡೋದೇ ಇಲ್ಲ. ಅದಕ್ಕೆ ನಾವು ಯಾವುದೇ ಗುರಿಗಳನ್ನು ನಿರ್ಧರಿಸಬೇಕಾದ್ರೆ ನಾವು ಮೊದಲು ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು. ಗುರಿಯಿಂದ ಒಳ್ಳೆಯದಾಗುತ್ತೆ ಜನರಿಗೆ ಮತ್ತು ನಮಗಂತ ಅನ್ನೋದಾದರೆ ಅದನ್ನು ನೀವು ಮೌನವಾಗಿದ್ದೇನೆ ಸಾಧಿಸಬೇಕಾಗುತ್ತೆ ನೋಡಿ. ಈ ಥರ ಜೀವನದಲ್ಲಿ ನನಗೂ ಸಹ ತುಂಬ ಅನುಭವಗಳಾಗಿವೆ. ಆದ್ದರಿಂದ ನನಗೆ ಈಗೇನು ಕಾನ್ಫಿಡೆಂಟ್ ಬಂದಿದೆ ಅಂದರೆ, ನಾವು ಮಾಡೋ ಕೆಲಸ ಸರಿಯಾಗಿದ್ದರೆ ನಾವು ಅದನ್ನು ಸಾಧಿಸಿದ ಮೇಲೇ ಹೇಳಬೇಕು ಅಂತ ನನಗೆ ಮನಸ್ಸಿಗೆ ಬಂದುಬಿಟ್ಟಿದೆ ನೋಡಿ. ಈ ಥರ ನಾವು ಜೀವನದಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೋಬೇಕು. ಮತ್ತು ಆದಷ್ಟು ನಾವು ಬೇರೆಯವ್ರಿಗೆ ಉದ್ರಿ ಕೊಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಈಗ ಎಷ್ಟು ಜನ ಅಡ್ವಾನ್ಸ್ ಇಸ್ಕೊಂಡು ಆ ವರ್ಕನ್ನು ತೊಗೋತಾರೆ, ಆದರೆ ನಾವು ಅಡ್ವಾನ್ಸ್ ಇಸ್ಕೊಂಡು ಏನೂ ತೊಗೊಂಡಿಲ್ಲ. ಈಗ ನಮಗೆ ಪರಿಚಯದವರೇ ಇರೋದರಿಂದ ನಾವು ಆ ಥರ ಮಾಡೋಕ್ಕೆ ಒಂಥರ ಅನಿಸುತ್ತೆ. ಆದರೂ ಕೆಲವೊಂದಿಷ್ಟು ಜನ ಉದ್ರಿ ಕೇಳ್ತಾ ಇರ್ತಾರೆ. ಉದ್ರಿ ಕೇಳಿದ್ರಂದರೆ ನಾವು ಜಾಸ್ತಿಯನ್ನು ಎಲ್ಲರಿಗೂ ಉದ್ರಿ ಕೊಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಸ್ವಲ್ಪ ಉದ್ರಿ ಕೊಟ್ಟರೆ ಪರವಾಗಿಲ್ಲ, ಆದರೆ ನಾವು
ಕೊಟ್ಟ ಹಣವನ್ನು ಕೇಳೋಕ್ಕೆ ನನಗೆ ತುಂಬ ಮುಜುಗರ ಆಗ್ತಾಯಿತ್ತು. ಈಗ ನಾನು ಕೇಳೋದನ್ನು ಕಲ್ತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ನಾವು ಲೋನ್ ಮಾಡಿಸಿ ಮಿಷನ್ ತಂದಿರೋದ್ರಿಂದ ಇಲ್ಲಿ ಕಟ್ಟಬೇಕಾಗಿರುತ್ತೆ. ನಾವು ಮುಜುಗರ ಪಟ್ಕೊಂಡ್ರೆ ನಮಗೆ ಹಣ ಬರೋದಿಲ್ಲ. ವ್ಯಾಪಾರ ಮಾಡುವಾಗ ನಾವು ಮುಜುಗರವನ್ನು ಬಿಟ್ಟು ಮಾಡಬೇಕಾಗುತ್ತೆ. ನನಗೂ ಸಹ ತುಂಬ ರಿಲೇಷನ್ ಬಂದರೆ, ಕೆಲವೊಂದಿಷ್ಟು ಜನ ಬಂದರೆ ತುಂಬ ಮುಜುಗರ ಪಡ್ತಾಯಿದೆ. ಅದರಿಂದ ನನಗೆ ತುಂಬ ಲಾಸ್ ಆಗುವ ಚಾನ್ಸಸ್ ಇತ್ತು. ಅದಕ್ಕೆ ನಾವು ಈಗ ಯಾರಾದರೂ ರಿಲೇಷನ್ ಬಂದರೆ ಸ್ವಲ್ಪ ಅಮೌಂಟ್ ಕಡಿಮೆ ತೊಗೋಬೋದೇ ಹೊರತು ನಾವು ಯಾರಿಗಾದರೂ ಅತಿ ಕ್ಲೋಸ್ ಇದ್ದವ್ರಿಗೆ ನಡೆಯುತ್ತೆ 1-2, ಆದರೆ ಉದ್ರಿಯನ್ನು ಜನರಿಗೆ ಕೊಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಇದರಿಂದ ಲಾಸ್ ಆಗೋ ಸಂಭವ ಇರುತ್ತೆ. ಮತ್ತು ಯಾರಿಗೇ ಆಗಲಿ ನಾವು ಜಾಸ್ತಿ ನಾವು ಜನರನ್ನು ಎಷ್ಟು ಇರಬೇಕೋ ಅಷ್ಟೇ ಇರಬೇಕಾಗುತ್ತೆ. ಯಾರ ಮೇಲೆ ಆದರೂ ಸಹ ನಾವು ಅತಿಯಾದ ನಂಬಿಕೆಯನ್ನು ಇಡೋಕ್ಕೆ ಹೋಗಬಾರ್ದು ನೋಡಿ. ನಂಬಿಕೆ ಇಟ್ಟರೆ ಅದೇ ನಮಗೆ ಮುಂದೆ ತೊಂದರೆ ಕೊಡುತ್ತೆ. ಈ ಥರ ಇದ್ದಾವೆ ನೋಡ್ರಿ ನಮ್ಮ ಸಕ್ಸಸ್ಸಿನ ಸೂತ್ರಗಳು. ಇದರಲ್ಲಿ ನಾನು ತುಂಬ ಅನುಭವದ ಮಾತುಗಳನ್ನು ಇದರಲ್ಲಿ ಹೇಳಿದ್ದೇನೆ. ನಮಗೆ ಲಕ್ಷ್ಮಿ ಒಲಿಬೇಕು ಅಂದರೆ, ಈಗ ನಾವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಿರ್ತೀವಲ್ವ, ನಾನು ತುಂಬ ಜನರನ್ನು ಅಬ್ಸರ್ವ್ ಮಾಡಿದ್ದೇನೆ. ನೀವು ವ್ಯವಹಾರ ಮಾಡ್ತಾಯಿದ್ದೀರಂದರೆ ಸ್ವಲ್ಪ ಮಾತು ಕಡಿಮೆ ಆಡಬೇಕು ಫ್ರೆಂಡ್ಸ್. ಕಡಿಮೆ ಆಡೋದ್ರಿಂದ ನಿಮ್ಮ ಘನತೆಯೂ ಹೆಚ್ಚುತ್ತೆ. ನೀವು ತುಂಬ ಜಾಸ್ತಿ ಮಾತಾಡ್ತಾ ಸಲಿಗೆಯಿಂದ ನೀವು ಗಿರಾಕಿಗಳೊಂದಿಗೆ ಇದ್ದರೆ ಅವರು ಇರಲಿ ತೊಗೊಳ್ರಿ ಅಂಥೇಳಿ ಈ ಥರ ನಮಗೆ ಅಮೌಂಟ್ ಕಡಿಮೆ ಕೊಟ್ಟು ಹೋಗಿಬಿಡ್ತಾರೆ. ಅದಕ್ಕೆ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕಂದ್ರೆ ಅಷ್ಟಕ್ಕಷ್ಟೇ ಇರಬೇಕು ಫ್ರೆಂಡ್ಸ್. ಇದರಿಂದ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅತಿ ಸಲಿಗೆಯಿಂದ ಯಾರಿಗೂ ಇರಬಾರ್ದು. ಮತ್ತು ಪ್ರತಿಯೊಂದಕ್ಕೂ ಲೆಕ್ಕ ಇಡಬೇಕಾಗುತ್ತೆ. ನಾನು ಸಹ ಮೊದಲು ತುಂಬ ತಪ್ಪುಗಳನ್ನು ಮಾಡಿದ್ದೇನೆ. ಈ ಬಿಸ್ನೆಸ್ ಮಾಡಬೇಕಾದ್ರೆ ನಾವು ನೋಟ್ಬುಕ್ನಲ್ಲಿ ಯಾವುದೂ ಬರ್ಕೊತಿದ್ದಿಲ್ಲ ಫ್ರೆಂಡ್ಸ್. ಅಯ್ಯೋ ನಮಗೇನು ಅಷ್ಟು ನೆನಪಿರಲ್ವಾ ಅಂತ ಹೇಳಿ ನಾವು ಈ ಥರ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಆದರೆ ಈಗ ಪ್ರತಿಯೊಂದು ವಿಷಯವನ್ನು ನಾನು ಡೈರಿ ಮಾಡಿಕೊಂಡು ಎಷ್ಟು ಬ್ಲೌಸ್ ಬಂದವು, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದರೆ ಬರ್ಕೊತೀವಿ ಫ್ರೆಂಡ್ಸ್. ಈ ಥರ ನಾವು ತುಂಬ ಮನಿ ಮ್ಯಾನೇಜ್ಮೆಂಟು ಕಲ್ತಿದ್ದೇವೆ ಫ್ರೆಂಡ್ಸ್. ಟೈಮ್ ಮ್ಯಾನೇಜ್ಮೆಂಟು ಕಲ್ತಿದ್ದೇವೆ. ಈ ಥರ ಜೀವನ ನಮಗೆ ಎಲ್ಲವನ್ನು ಕಲಿಸ್ಬಿಡುತ್ತೆ ನೋಡಿ. ನಾನು ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಳ್ಳೋದ್ರಲ್ಲಿ ನಾವು ಹಿಂಜರಿಬಾರ್ದು ನೋಡಿ. ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ದೇವರು ಇರ್ತಾನಲ್ವ. ನಿಮಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ ಅಂತ ನೀವು ಗುರುತಿಸ್ಕೊಳ್ಬೋದು. ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ವ, ಅದಕ್ಕೆ ನೀವು ಗುರುತಿಸ್ಕೊಂಡು ನೀವು ಅದರಲ್ಲಿ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕಾಗುತ್ತೆ. ಜೀವನದಲ್ಲಿ ತುಂಬ ಯಶಸ್ಸು ಪಡಿಬೇಕಂದ್ರೆ ನೀವು ಮೆಡಿಟೇಷನ್ ಮಾಡಲೇಬೇಕು. ಮೆಡಿಟೇಷನ್ ಮಾಡಬೇಕಂದ್ರೆ ನೀವು PMC ಚಾನಲ್ ಅಂತಿದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದರೆ ಅದರಲ್ಲಿ ನಿಮಗೆ ಎಲ್ಲವನ್ನು ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಉಚಿತವಾಗಿಯೇ ಇರುತ್ತೆ. ನಾನು ಸಹ ಆರೋಗ್ಯವನ್ನು ಮತ್ತು ಆರ್ಥಿಕವಾಗಿ ಚೆನ್ನಾಗಿ ಆಗಬೇಕಂದ್ರೆ ನಾನು PMC ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಏಜ್ ಎಷ್ಟಿರುತ್ತೋ ಅಷ್ಟು ನಿಮಿಷ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿ ಜೀವನದಲ್ಲಿ ತುಂಬ ಉತ್ಸಾಹದಿಂದ ಇರಬೇಕು. ನೀವು ಆರೋಗ್ಯವನ್ನು ಸಹ ಪಡೆದುಕೊಳ್ಬೇಕಾಗತ್ತೆ. ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳಂದೇ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.